ನಾನು ಯಾಕೆ ಊರಿಗೆ ಹೋಗ್ತಿದ್ದೀನಿ ಅಂತೇಳಿ ಮುಂದಿನ ಬ್ಲಾಗಲ್ಲಿ ಅದೇನಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ದಿನ ನಾನು ಒಂದು ಮದುವೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋನಲ್ಲೇ ನಿಮ್ಮ ಹತ್ರ ಹೇಳಿದ್ದೆ ನಾನು ಯಾಕೆ ಊರಿಗೆ ಹೋಗ್ತಿದ್ದೀನಿ ಅಂತೇಳಿ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೌದು, ಇವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ನಾನು ಊರಿಗೆ ಬಂದಿರೋದು. ಸೊ ಬನ್ನಿ ಯಾವ ರೀತಿ ಇರುತ್ತೆ ಮದುವೆ ಅಂತ ಹೇಳ್ಬಿಟ್ಟು ನಿಮಗೂ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ನಮ್ಮ ಕಡೆ ಯಾವ ರೀತಿ ಊಟ ಇರುತ್ತೆ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಒಬ್ಬಳೇ ಬಂದಿದ್ದು. ಆಮೇಲೆ ನಮ್ಮ ಮನೆಯವರು ನನಗೇ ಸರ್ಪ್ರೈಸ್ ಕೊಟ್ಟರು. ಬಂದುಬಿಟ್ಟು ನನಗೆ ಹೇಳೇ ಇರಲಿಲ್ಲ, ಹಾಗೇ ಬಂದುಬಿಟ್ರು. ಇಲ್ಲಿ ನಾವು ಮದುವೆ ಬಸ್ಗೆ ವೇಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಿಂದ ಒಂದು 500 ಮೀಟ್ರು ನಾವು ನಡ್ಕೊಂಡು ಹೋದರೆ ಈ ಥರ ಮೇನ್ ರೋಡ್ ಸಿಗುತ್ತೆ. ಈ ಮೇನ್ ರೋಡ್ಗೆ ಮದುವೆಗೆ ಅಂತ ಬಸ್ ಮಾಡಿಸಿದಾರಲ್ವ, ಆ ಬಸ್ಸೇ ಬರ್ತಾಯಿತ್ತು. ಸೊ ನಾವು ಅದರಲ್ಲಿ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ವೇಟ್ ಮಾಡ್ತಾಯಿದ್ವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬಸ್ನಲ್ಲೇ ನಾವು ಇವಾಗ ಹೊರಡ್ತೀವಿ ಮದುವೆಗೆ. ಬಸ್ಸಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಬರ್ತಾಯಿದ್ರು ಅಲ್ವಾ ಮದುವೆಗೆ. ಇದೇ ಕೊನೆ ಮಗಳ ಮದುವೆ, ಅದಕ್ಕೆ ಎಲ್ಲರೂ ತುಂಬ ಜನ ಬರ್ತಾಯಿದ್ರು. ಅದಕ್ಕೆ ನಮಗೆ ಇಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೆ. ಬಟ್ ಸೀಟ್ ಸಿಕ್ತು ಇಲ್ಲಿ. ನಾನು ನಮ್ಮ ಮನೆಯವರು ಜೊತೆಲಿ ಕೂತ್ಕೊಂಡಿದ್ವಿ. ಇವಾಗ ಹೋಗಿದ ಮೇಲೆ ನಾವು ಟಿಫನ್ ಕೂಡ ನಾವು ಅಲ್ಲೇ ಮಾಡ್ಕೊಂಡ್ವಿ. ಈ ಮದುವೆ ಇದ್ದಿದ್ದು ದಾವಣಗೆರೆಯಿಂದ ಮುಂದೆ ಆ ಕಡೆ ಗೋಪನಾಳ್ ಅಂತ ಬರುತ್ತೆ, ಅಲ್ಲಿ ಇದ್ದಿದ್ದು. ನೋಡಿ ನಾನಿಲ್ಲಿ ಗೀ ರೈಸ್ನ ಮಾಡಿದ್ದು ತಿಂಡಿಗೆ ಅದನ್ನ ತಗೊಳ್ತಾ ಇದ್ದೀನಿ. ಊರಲ್ಲಿ ಸಮುದಾಯ ಭವನ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಈ ಮದುವೆ ನಡೀತಾ ಇತ್ತು. ಹಳ್ಳಿ ಕಡೆ ಎಲ್ಲ ಇದೇ ರೀತಿಯೇ ಸಮುದಾಯ ಭವನ ಅಂತ ಇರುತ್ತಲ್ವ, ಅಲ್ಲೇ ಮದುವೆ ಎಲ್ಲ ಮದುವೆನೆಲ್ಲ ಅಲ್ಲೇ ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಸಮುದಾಯ ಭವನದಲ್ಲಿ ಮದುವೆನ ಇಟ್ಕೊಂಡಿದ್ರು. ನಾನು ನಮ್ಮ ಮನೆಯವರು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಮದುವೆಗೆ ಅಟೆಂಡ್ ಆಗ್ತಾ ಇರೋದು. ನಮ್ಮ ಮನೆಯವ್ರ ಕಡೆ ರಿಲೇಷನಲ್ಲಿ ನಾನು ಯಾರ ಮದುವೆಗೂ ಅಷ್ಟಾಗಿ ಹೋಗೋದಕ್ಕೆ ಆಗಿರಲಿಲ್ಲ ಅನ್ನೋದಕ್ಕಿಂತ ಇವ್ರ ಅಕ್ಕ ತಂಗಿರ ಮದುವೆ ಎಲ್ಲ ನಮ್ಮ ಮದುವೆಗಿಂತ ಮುಂಚೆನೇ ಆಗಿಬಿಟ್ಟಿತ್ತು. ನಮ್ಮದೇ ಕೊನೆಯಲ್ಲಿ ಆಗಿದ್ದು ಮದುವೆ, ಅದಕ್ಕೆ ನಾವು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಇವ್ರ ರಿಲೇಷನ್ ಕಡೆ ಮದುವೆಗೆ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ಇಲ್ಲಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮೈದ್ನ ಆಗಬೇಕು ಅವರು ಮತ್ತು ನಮ್ಮ ಆಂಟಿಯವರೆಲ್ಲ ಕುತ್ಕೊಂಡಿದ್ವಿ ಇಲ್ಲಿ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಮೈದ್ನ ಅಂತ ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಅವರು. ಬನ್ನಿ ಇವಾಗ ನಮ್ಮ ಕಡೆ ಮದುವೆ ಊಟ ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೂ ನಾನು ತೋರಿಸ್ತೀನಿ. ಸೈಡಿಗೆ ಸೊ ನಾನು ಇಲ್ಲಿ ಊಟ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಾನು ಮೇಲ್ಗಡೆ ಹಾಲಲ್ಲಿ ಹೋಗಿ ಕುತ್ಕೊಂಡಿದ್ದೆ. ಇನ್ನು ಬಸ್ ಬಿಡೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತೆ ಬಂದು ಇಲ್ಲೇ ಕೂತ್ಕೊಂಡಿದ್ದೆ ಸುಮ್ಮನೆ ಹಾಗೆ ನೋಡ್ಕೊತ. ಅದೇ ಟೈಮಲ್ಲಿ ಇಲ್ಲಿ ಹುಡುಗಿಗೆ ಮಾಂಗಲ್ಯ ಚೈನನ್ನು ಹಾಕ್ತಾಯಿದ್ದಾರೆ. ಇವಾಗ ಹೆಣ್ಮನೆ ಕಡೆಯಿಂದ ಅವರು ಕೊಡ್ತಾ ಇರೋದು. ನನಗೂ ಕನ್ಫ್ಯೂಷನ್ ಇದೆ, ಅದನ್ನು ಯಾರು ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ನನಗೂ ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಏನಾದರೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಹೇಳಿದ್ರೆ ನಾನು ನಿಮಗೆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಇದು ಯೂನಿಕ್ ಆಗಿದೆ, ಸೊ ಅದಕ್ಕೋಸ್ಕರ ಶೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನಿಮಗೆ.
ಮದುವೆ ಹುಡುಗಿ ಬಂದುಬಿಟ್ಟು ನಮ್ಮ ಮನೆಯವರ ಚಿಕ್ಕಮ್ಮನ ಮಗಳು ಅಂತ ಅಂದರೆ ಅವ್ರ ಅಮ್ಮನ ತಂಗಿ ಮಗಳು. ಇವಳದೇ ಇವಾಗ ಕೊನೆ ಮದುವೆ. ಇವ್ರಿಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ಇಬ್ಬರು ಮದುವೆ ಆಗಿತ್ತು. ಸೊ ಇವಳೇ ಕೊನೆಯವಳು. ನಮ್ಮ ಮನೆಯವರು, ಅವರು ಇಬ್ಬರು ತಂಗಿರು, ಇವರೊಬ್ಬರು, ಎಲ್ಲರದು ಇವಾಗ ಮದುವೆ ಆಗಿದೆ. ಸೊ ಕೊನೆ ಮಗಳು ಮದುವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋರಾಗಿಯೇ ಮಾಡ್ತಾಯಿದ್ರು. ನಾವು ಅದಕ್ಕೆ ಇದೆ ಕೊನೆಯದಲ್ವಾ, ಮಿಸ್ ಮಾಡಿದ್ರೆ ಮತ್ತೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಮನೆಯವ್ರು ಕೂಡ ರಜಾ ಹಾಕ್ಕೊಂಡು ಬಂದರು. ಆ್ಯಕ್ಚುಲಿ ಅವ್ರಿಗೆ ರಜಾ ಇರಲಿಲ್ಲ, ಆದರೂ ಕೂಡ ಕೊನೆ ಮೂಮೆಂಟಲ್ಲಿ ಅವ್ರು ಕೂಡ ಬಂದರು, ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದು ರೀತಿಲಿ ಒಳ್ಳೆಯದೇ ಆಯಿತು. ಇಲ್ಲಾಂದರೆ ನಾನು ಒಬ್ಬಳೇ ಹೋಗಿ ಬಂದಿದ್ರೆ ಏನೋ ಒಂಥರ ಮಿಸ್ ಅಂತ ಅನಿಸಿರೋದು. ಸೊ ಇವಾಗ ಮದುವೆ ಮುಗಿಸ್ಕೊಂಡ್ಬಿಟ್ಟು ಬಸ್ಸಲ್ಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ರೀತಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.